ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಒಂದು ನ್ಯಾಯ ಕೇಳೋದಕ್ಕೆ ಅಂತೇಳಿ ದೂರುದಾರರು ಹೋದಂತಹ ಸಂದರ್ಭದಲ್ಲಿ ಅವರ ನಂಬರನ್ನು ಪಡೆದುಕೊಂಡು ಆ ಬಳಿಕ ಅವರಿಗೆ ಅಶ್ಲೀಲವಾಗಿ ಒಂದಷ್ಟು ಮೆಸೇಜನ್ನು ಮಾಡಿ ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಂತಹ ಆರೋಪ ಬಂದಿದೆ. ಹೀಗಾಗಿ ಈ ಒಂದು ಪ್ರಕರಣ ಪೊಲೀಸ್ ಆಯುಕ್ತರ ಕಚೇರಿಯನ್ನು ಸಹ ಮುಟ್ಟಿದೆ. ಪೊಲೀಸ್ ಆಯುಕ್ತರಿಗೆ ಈ ಬಗ್ಗೆ ದೂರನ್ನು ಸಹ ಕೊಡಲಾಗಿದೆ. ಈ ಬಗ್ಗೆ ದೂರುದಾರರಾದಂತಹ ಯಶಸ್ವಿನಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಗಂಭೀರವಾದಂತಹ ಆರೋಪ ಮಾಡಿದ್ದೀರಿ. ಯಾವ ಕಾರಣಕ್ಕೋಸ್ಕರ ಠಾಣೆಗೆ ಹೋಗಿದ್ರಿ? ಹೇಗೆ ಅವರು ಕಿರುಕುಳವನ್ನು ಕೊಟ್ಟರು ಅಂತ ಹೇಳಿ? ಸರ್, ನಾನು ಒಂದು ರೌಡಿ ಶೀಟ್ ಪಟ್ಟಿಯಲ್ಲಿ ನನ್ನ ಕೂಡಿಸಿದ್ದಾರೆ, ನಾನು ಮಾಡದೇ ಇರೋ ತಪ್ಪಿಗೆ. ಆವತ್ತು ಒಂದು ಟೈಮಲ್ಲಿ 2009 ಬಿ ಪಿ ಪ್ರಸಾದ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ ಆರ್ ಟಿ ನಗರಲ್ಲಿ. ಆವತ್ತು ಅಲ್ಲಿ ನ್ಯಾಯ ಕೇಳಕ್ಕೆ ಹೋದಾಗ ನನ್ನ ಹೆಂಡ್ತಿ ಮನೇಲಿಲ್ಲ, ನಿಮ್ಮ ಮನೆಗೆ ಊಟಕ್ಕೆ ಬನ್ನಿ, ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಅಂದರು. ಆವಾಗ ನಾನು ಅದನ್ನೇ ಒಂದು ರೈಸ್ ಮಾಡಿ ಶಂಕರ್ ಬಿದ್ರೆ ಅವ್ರು ಕಮಿಷನರ್ ಆಗಿದ್ದರು. ಆವತ್ತು ಆ ಯಪ್ಪ ಈ ಥರ ಲೈಂಗಿಕ ಕಿರುಕುಳ ಕೊಟ್ಟಾಗ ನಾನು ನ್ಯಾಯ ಕೇಳಕ್ಕೆ ಹೋದಾದ ಸಮಯದಲ್ಲಿ ನನ್ನ ಮೇಲೆ ರೌಡಿ ಪಟ್ಟಿ ಓಪನ್ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಇಲ್ಲಿ ಆ್ಯಕ್ಚುಲಿ ನಂದು ಬಸವನಗುಡಿ ಸ್ಟೇಷನಲ್ಲಿ ರೌಡಿ ಶೀಟ್ ಓಪನ್ ಮಾಡಿರ್ತಾರೆ. ಈ ಯಪ್ಪ 2017 ಅಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಾರೆ. ನನ್ನ ಎನ್ಕ್ವೈರಿಗೆ ಅಂತ ಕರೀತಾರೆ. ನನ್ನ ನಂಬರ್ ಇಸ್ಕೊಂಡಿರ್ತಾರೆ 2016 ಡಿಸೆಂಬರಲ್ಲಿ. 2017 ಅಲ್ಲಿ ನನಗೆ ಫೆಬ್ರವರಿಯಲ್ಲಿ ಒಂದು ಕೆಟ್ಟದಾಗೆ ಮೆಸೇಜ್ ಹಾಕ್ತಾರೆ ಸರ್. ಗುಡ್ ಈವ್ನಿಂಗ್, ಐ ಲವ್ ಯು, ಯು ಆರ್ ವೆರಿ ಸೆಕ್ಸಿ. ಅದು ನೀವು ನೋಡಿರ್ತೀರ. ನಾನು ಯಾವಾಗ ಯಪ್ಪ ಆ ಥರ ಕಳಿಸ್ತಾರೋ ನಾನು ಹೋಗಿ DCP ಹತ್ರ ಕಂಪ್ಲೇಂಟ್ ಕೊಡೋಕೆ ಹೋಗ್ತೀನಿ. ಆವಾಗ ನನಗೆ ಕೊಲೆಗೆ ಬೆದರಿಕೆ ಬರುತ್ತೆ. ನೀನೇನಾದರೂ ಈ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಸಿದ್ದರಾಮಯ್ಯ ನಮ್ಮ ಹೆಂಡ್ತಿ ರಿಲೇಷನು, ನಿನ್ನ ನೋಡ್ಕೊ, ಯಾವ ಥರ ಮಾಡ್ತೀನಿ, ನಿನ್ನ ಮಕ್ಕಳನ್ನ ಮರ್ಡ್ರ್ ಮಾಡಿಸ್ತೀನಿ ಅಂತಾರೆ. ನನಗೆ ಸರ್ ನನ್ನ ಇವತ್ತು ನಿಂತಿರೋದೇ ನನ್ನ ಮಕ್ಕಳ ಭವಿಷ್ಯದ ಮೇಲೆ. ಹಂಗನ್ಬಿಟ್ಟು ಯಾಕೆ ಸುಮ್ಮನೆ ಅವತ್ತೊಂದು ಇನ್ಸ್ಪೆಕ್ಟರ್ ಹತ್ರ ನಾನು ನ್ಯಾಯ ಕೇಳಕ್ಕೆ ಹೋದಾಗ ಈ ಥರ ರೌಡಿ ಶೀಟ್ ಓಪನ್ ಮಾಡಿದ್ರು, ಇನ್ನು ನನ್ನ ಮಕ್ಳಿಗೇನೋ ತೊಂದರೆ ಕೊಡ್ತಾರೆ ಅಂತ ನನ್ನ ನಂಬರ್ ಬ್ಲಾಕ್ ಮಾಡಿ ಡಿಲೀಟ್ ಮಾಡ್ತೀನಿ ಸರ್ ಅವ್ರನ್ನ ಮೈಂಡಿಂದ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಈಗ ಕೋಣನಗುಂಟೆಗೆ ಬಂದಿರ್ತಾರೆ ಇನ್ಸ್ಪೆಕ್ಟ್ರ್ ಆಗಿ. ಅವರು ಈಗಾಗಲೇ 2 ಸತಿ ಸಸ್ಪೆಂಡ್ ಆಗಿರ್ತಾರೆ, ನಿಮಗೆಲ್ಲ ಗೊತ್ತು. ಕೋಣನಗುಂಟೆಗೆ ಬರ್ತಾರೆ. ನಾನು ಯಾವುದೋ ಒಂದು ವಿಷಯಕ್ಕೆ ಠಾಣೆಗೆ ಹೋದಾಗ ನಂಬರ್ ಇಸ್ಕೊಂಡಿರ್ತಾರೆ. ಬಟ್ ನಾನು ಅವ್ರಿಗೆ ಡೈರೆಕ್ಟಾಗಿ ಕೊಟ್ಟಿರಲ್ಲ, ಅಲ್ಲಿ ಕಂಪ್ಲೇಂಟ್ ಕೊಡೋವಾಗ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಹಿಡ್ಕೊಂಡು ಸರ್ 3 ಮಂತ್ಸಿಂದ ಎವ್ರಿ ಡೇ ಗುಡ್ ಮಾರ್ನಿಂಗು, ಗುಡ್ ಈವ್ನಿಂಗು, ಎಲ್ಲಿದ್ದೀರಾ, ಮನೇಲಿದ್ದೀರಾ, ಯಾರ್ಯಾರಿದ್ದೀರಾ, ನಾನು ಬರ್ತೀನಿ, ಮನೇಲಿ ನಿಮಗೆ ಚಿಕನ್ ಮಾಡಿ ನಾನೇ ತಿನ್ನಿಸ್ತೀನಿ. ಯಾರು ಸರ್ ಇವ್ರು ನಮ್ಮ ಮನೆಗೆ ಬರೋಕ್ಕೆ? ಯಾರು ಸರ್ ಇವ್ರು ನನಗೆ ಅಡುಗೆ ಮಾಡಿ ನನಗೆ ತಿನ್ಸೋಕ್ಕೆ? ಸರ್ ನಮಗೆ ಏನು ಗೊತ್ತಾ, ಒಂದು ಸತಿ ಒಂದು ಪೊಲೀಸ್ ಆಫೀಸರ್ನ ಎದುರಾಕೊಂಡು ಇವತ್ತು ರೌಡಿ ಪಟ್ಟಿಯಲ್ಲಿದ್ದೀನಿ ನಾನು ಮಾಡದೇ ಇರೋ ತಪ್ಪಿಗೆ. ಇವಾಗ ಇವರು ತಿರ್ಗಾ ಈ ಥರ ಬಂದು ನಂಗೆ ಈ ಥರ ಕಿರುಕುಳ ಕೊಟ್ಟರೆ ಯಾವ ರೀತಿ ಸರಿ? ನಾನು ಸರಿ ಬೇಡ, ಇದೆಲ್ಲ ತಿರ್ಗಾ ಮಕ್ಕಳು ದೊಡ್ಡವರಾಗಿದ್ದಾರೆ ಸರ್. ನಾನು ಇದನ್ನೆಲ್ಲ ತೊಗೊಂಡೋಗಿ ಇಟ್ಟರೆ ಮಕ್ಕಳಿಗೆ ಎಷ್ಟು ಲೈಫ್ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ. ಫ್ರೆಂಡ್ಸು ಯಾವ ರೀತಿ ಮಾತಾಡ್ತಾರೆ, ದೇ ಆರ್ ಎನಫ್ ಮೆಚ್ಯೂರ್ಡ್ ನಾವು ಅಲ್ವಾ? ಈ ಥರ ನಾನು ಸರಿ, ನಾನು ಅವರು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಿರ್ಲಿಲ್ಲ, ಫೋನ್ ಮಾಡಿದ್ರು ರಿಪ್ಲೈ ಮಾಡ್ತಿರ್ಲಿಲ್ಲ. ಸರ್ ಈಗ ಒಂದು ವಾರದಿಂದ ಸಿಕ್ಕಾಪಟ್ಟೆ ಟಾರ್ಚರ್ ಆಗೋಗಿದೆ ಸರ್. ನಿಮ್ಮ ಮನೆಗೆ ಬರ್ತೀನಿ, ಇಲ್ಲಿ ಜಾತ್ರೆ ಆಯಿತು, ಕರೆದಿದ್ರೆ ನಿಮ್ಮ ಮನೆಗೆ ಬಂದುಬಿಡ್ತಿದ್ದೆ ನೈಟು. ಏನಕ್ಕೆ ಸರ್ ನಮ್ಮ ಮನೆಗೆ ಬರ್ತಾರೆ? ಏನು ಅಂದ್ಕೊಂಬಿಟ್ಟಿದ್ದಾರೆ ಸರ್ ನನ್ನ? ಈ ಥರ ಈ ಅಪ್ಪನಿಂದ ನೋವು ತಿಂದಿರೋ ಹೆಣ್ಮಕ್ಳು ಸಾಕಷ್ಟು ಜನ ನಿನ್ನೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ. ಅವ್ರು ಯಾರಿಗೂ ಎದುರಿಗೆ ಬಂದು ಫೈಟ್ ಮಾಡೋ ಇದಿಲ್ಲ ಸರ್. ಹೋಗಲಿ, ನನಗೆ ಇಷ್ಟೆಲ್ಲ ನಂಗೆ ಟಾರ್ಚರ್ ಕೊಡು. ನಾನೇನಾದರೂ 16 ವರ್ಷದ ಹುಡುಗಿನ, ಕಾಲೇಜ್ ಹುಡುಗಿನ ಸರ್? ಯಾಕೆ ಸರ್ ಈ ಥರ ಎಲ್ಲ ಮಾಡ್ತಾರೆ? ಯಾಕೆ ಇವ್ರಿಗೆ ಹೆಂಡ್ತಿ ಮಕ್ಕಳಿಲ್ವಾ ಸರ್? ಮನೇಲಿ ಹೆಂಡ್ತಿ, ನಾನು ಅವ್ರ ಹೆಂಡ್ತಿ ಬಗ್ಗೆನೂ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ ಸರ್. ಯಾಕೆಂದರೆ ಆಕೆನೂ ನನ್ನ ಥರ ಒಂದು ಹೆಣ್ಣು. ಇಲ್ಲಿ ಯಾವ ಹೆಣ್ಮಕ್ಳಿಗೆ ಏನೇ ತೊಂದರೆ ಆದರೂ ನಾನು ನಿಂತ್ಕೊಳೋ ಸ್ಟೇಜಲ್ಲಿ ಇರೋವಾಗ ಇವ್ರು ನನಗೆ ಈ ಥರ ಟಾರ್ಚರ್ ಕೊಡ್ತಾರೆ ಅಂದರೆ ಬೇರೆ ಹೆಣ್ಮಕ್ಳಿಗೆ ಯಾವ ಥರ ಟಾರ್ಚರ್ ಕೊಡ್ತಾರೆ? ಯಾವೊಂದು ನಾನು ಒಂದು ಸ್ಟೇಜ್ ಪ್ರೋಗ್ರಾಮಲ್ಲಿ ಹೇಳಿದ್ದೀನಿ, ಯಾರಿಗೆ ಏನೇ ತೊಂದರೆ ಇದ್ದರೂ ನಾನು ನಿಮ್ಮ ಯಶಸ್ವಿನಿ ಗೌಡ ಇದ್ದೀನಿ, ಹೆಣ್ಮಕ್ಳ ಪರ ನಾನು ಯಾವತ್ತಿದ್ರು. ನನಗೆ ಈ ಥರ ಟಾರ್ಚರ್ ಆದರೆ ಇನ್ನು ಯಾರ ಹತ್ರ ಹೇಳ್ಕೊಬೇಕು ಸರ್ ನಾವು? ಹೋದ್ವಿ, ನೆನೆ ಕಮಿಷನರ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹೋದ ಸತಿ ಶಂಕರ್ ಬಿದ್ರೆ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಬಿ ಪಿ ಪ್ರಸಾದ್ ವಿಷಯಕ್ಕೆ ಶಂಕರ್ ಬಿದ್ರೆ ನಾನು ಸಸ್ಪೆಂಡ್ ಮಾಡಲ್ಲ ಅಂದಿದ್ರು. ಮೀಡಿಯಾಗೆ ಹೋಗಿ ಕೂತ್ಕೊಂಡೆ ಅಲ್ವಾ ಸರ್? ಆಮೇಲೆ ನಾನು ಈ ವಿಷಯ ಇವತ್ತು ಬೆಳಿಗ್ಗೆ ಹೈಕೋರ್ಟಲ್ಲಿ ಹೋಗಿ ಅಪೀಲ್ ಹೋದೆ ಸರ್. ಯಾಕೆಂದರೆ ಇವ್ರು ಸಸ್ಪೆಂಡ್ ಮಾಡ್ತಾರೋ ಇಲ್ವೋ, ಸಸ್ಪೆಂಡ್ ನಾನು ಕೇಳ್ತಿಲ್ಲ ಸರ್. ಈ ಥರ ಒಂದು ಕೆಟ್ಟುಳ ಡಿಪಾರ್ಟ್ಮೆಂಟಲ್ಲಿ ಇರಬಾರ್ದು ಸರ್. ಇನ್ನು ಎಷ್ಟು ಮನೆ ಹಾಳು ಮಾಡ್ತಾರೆ? ನಾನು ಡಿಸ್ಮಿಸ್ ಮಾಡ್ಬೇಕು ಸರ್ ಅವ್ರನ್ನ. ಇಲಾಖೆಯಿಂದನೇ ಡಿಸ್ಮಿಸ್ ಮಾಡಬೇಕು ಇಂಥ ಪೊಲೀಸ್ ಆಫೀಸರ್. ಸರ್ ಎಲ್ಲ ಪೊಲೀಸವ್ರ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡ್ತಿಲ್ಲ. ತುಂಬ ಒಳ್ಳೆಯ ಜನ ಇದ್ದಾರೆ, ನ್ಯಾಯ ಕೊಡೋರು ಇದ್ದಾರೆ, ತುಂಬ ಒಳ್ಳೆಯ ಜನ ಇದ್ದಾರೆ. ಒಬ್ಬೊಬ್ಬರು ಇಂಥವ್ರು ಇರ್ತಾರೆ. ನಾನು ಎಲ್ಲ ಪೊಲೀಸವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಿಲ್ಲ. ಒಳ್ಳೆ ಪೊಲೀಸ್ ಆಫೀಸರ್ಸು ಇರ್ತಾರೆ. ಯಾರೋ ಒಬ್ಬರು ಈ ಥರ ಮಾಡೋದಕ್ಕೆ ಎಲ್ಲ ಪೊಲೀಸ್ ಆಫೀಸರ್ಸ್ಗೂ ಕೆಟ್ಟ ಹೆಸರಾ?
ಈಗ ಮೇಡಮ್ ನಿನ್ನೆ ದೂರು ಕೊಟ್ಟಿದ್ದೀರಿ, ಪೊಲೀಸ್ ಆಯುಕ್ತರ ಕಚೇರಿಯಿಂದ ಯಾವ ರೀತಿಯಾದಂತಹ ಮಾಹಿತಿ ಸಿಕ್ಕಿದೆ? ಅಂದರೆ ನಿರ್ದೇಶನ ಕೊಟ್ಟಿದ್ದಾರೆ, ಆ್ಯಕ್ಷನ್ ತೊಗೊಳ್ತೀವಿ, ತನಿಖೆ ನಡೆಸ್ತೀವಿ ಅಂತ ಏನಾರು ಹೇಳಿ? ಸರ್ ಆ್ಯಕ್ಚುಲಿ ನಿನ್ನೆ ಕಮಿಷನರ್ ಆಫೀಸ್ಗೆ ಹೋಗಿದ್ವಿ. ಕಮಿಷನರ್ ತುಂಬ ಬ್ಯುಸಿ ಇದ್ದರು. ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ಹೋಗಿ ಕಂಪ್ಲೇಂಟ್ ಕೊಟ್ಟು ನಾವು ಸೀಲ್ ಹಾಕ್ಸ್ಕೊಂಬಂದಿದ್ದೀವಿ. ಬೆಳಿಗ್ಗೆನೇ ನಾವು ಹೈಕೋರ್ಟ್ಗೆ ಅಪೀಲ್ ಹೋದ್ವಿ, ಫೈಲ್ ಮಾಡಿದ್ದೀವಿ. ಕಾನೂನಿಗೆ ನಾವು ತಲೆ ಬಾಗ್ತೀವಿ ಸರ್. ನಿಮ್ಮ ಮಾಧ್ಯಮ ಅವ್ರಿಗೂ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದನ್ನು ನನಗೆ ಈ ಥರ ನೋವಾಗಿರೋವಾಗ ಎಷ್ಟೋ ಹೆಣ್ಮಕ್ಳು ಇವಾಗ ನನ್ನ ಹತ್ರ ಬರ್ತೀರಿ, ನಮ್ಗೆ ಹಿಂಗೆ ಮಾಡಿದ್ರು, ಬನ್ನಿ ನನ್ನ ಜೊತೆ ನಿಂತ್ಕೊಳ್ಳಿ ಅಂತಂದರೆ ಗಂಡ ಮಕ್ಕಳಿದ್ದಾರೆ, ನಮ್ಮ ಮನೇಲಿ ಹಿಂಗೆಲ್ಲ ಬಂದರೆ ತಿರ್ಗಾ ನಾವು ನಮ್ಮ ಮನೆಗೆ ಸೇರಿಸಲ್ಲ ಅಂತಾರೆ. ಎಷ್ಟೋ ಹೆಣ್ಮಕ್ಳಿಗೆ ನಾವು ಕೊಟ್ಬಿಟ್ಟಿದ್ದಾನೆ ಸರ್. ಏನು ಸರ್ ಇವ್ರಿಗೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಟ್ಟಿರೋದು ಇವ್ರ ಮನೆಗೆ ಹೋಗಿ ಚಿಕನ್ ಮಾಡಿ ಊಟ ಮಾಡ್ಸೋಕ್ಕಾ? ಯಾಕೆ ಸರ್ ಇವ್ರಿಗೆ ಹೆಂಡ್ತಿ ಇಲ್ವಾ ಸರ್? ಇವ್ರ ಮನೆಗೆ ಹಿಂಗೆ ಹೋದರೆ ಈ ಅಪ್ಪ ಅಕ್ಸೆಪ್ಟ್ ಮಾಡ್ತಾನಾ ಸರ್? ಈಗ ವಿಚಾರ ಈಗ ಆಡಿಯೋ ಜೊತೆಗೆ ಈ ಮೆಸೇಜು ಯಾವ್ಯಾವ ರೀತಿ ಕಿರುಕುಳ ಅಂತೇಳಿ, ಫೋನ್ನಲ್ಲ ಅಥವಾ ಟೆಕ್ಸ್ಟ್ ಮೆಸೇಜಲ್ಲ, ಹೇಗೆ? ನೀವು ನೋಡಿ ಸರ್, ನಾನು ಹೆಂಗೆ ಡೈಜೆಸ್ಟ್ ಮಾಡ್ಕೊಂಡಿರಬೇಕು? ನಾನು 3 ಮಂತ್ಸಿಂದ ಕಂಪ್ಲೇಂಟ್ ಕೊಡೋಣ ಅಂತ ನಾನು ಮಾಡದೇ ಇರೋ ತಪ್ಪಿಗೆ ಸುಮ್ಮನೆ ಕೋಕ್ ಆ್ಯಕ್ಟ್ ಆಗ್ತಿರು ಸರ್. ಆಮೇಲೆ ನನ್ನ ಮಕ್ಕಳ ಭವಿಷ್ಯ ಮುಖ್ಯ. ನನ್ನ ಮಗ ಚಿಕ್ಕವನು 10th ಅವನು ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ, ನೋಡಿದ್ರೆ ಫೋನು ಈ ಥರ. ನನ್ನ ಕೈಯಲ್ಲಿ ಆಗಲಿಲ್ಲ ಸರ್, ನನ್ನ ಕೈಯಲ್ಲಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಈಗ ನಾನು ಕಂಪ್ಲೇಂಟ್ ಕೊಡೋಕೆ ಹೋಗ್ತೀನಿ ಅಂದ್ಕೊಡ್ರೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ಬಿಟ್ಟಿರ್ತಾರೆ. ಈ ಅಮ್ಮನ ಸರಿ ಇಲ್ಲ, ಈ ಅಮ್ಮನ ಏನೋ ಮಾಡಿಬಿಟ್ಲು ಅಂತ. ಸರ್ ನನ್ನ ಕಡೆಯಿಂದ ಏನಾದ್ರು ಫೋನಲ್ಲಿ ಮಾತಾಡೋವಾಗ ಏನಾದ್ರು ಒಂದೇ ಒಂದು ತಪ್ಪಿತ್ತಾ ಸರ್? ನಂಗೆ ಆಗಲಿಲ್ಲ, ನಂಗೆ ತಡ್ಕೊಳಕ್ಕಾಗಲಿಲ್ಲ. ನೋಡಿ ಇವತ್ತು ಬೆಳಿಗ್ಗೆ ನನ್ನ ಮಗುನ 9 ಗಂಟೆಗೆ ಎಕ್ಸಾಮ್ಸ್ ಬಿಡಬೇಕಿತ್ತು ಸರ್. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳಿಸಿ ಅವನ್ನ ಓದಿಸಿ ಪ್ರಿಪೇರ್ ಮಾಡಿಸಿ ಕರ್ಕೊಂಡೋಗಿ ಎಕ್ಸಾಮ್ ಬಿಟ್ಟು, ನಮಗೂ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ ಸರ್. ನಾವು ಯಾರ ಹತ್ರ ಹೇಳ್ಕೊಳೋಣ ಸರ್? ಇವನು ಆಟ ಯಾರ ಹತ್ರ ಹೇಳ್ಕೊಳೋಣ ನಮ್ಮ ನೋವು? ಈಗ ನೀವು ನಿನ್ನೆ ದೂರು ಕೊಟ್ಟ ಮೇಲೆ ದೂರು ವಾಪಸ್ ತೆಗೆದುಕೊಳ್ಳಿ ಅನ್ನೋ ಮಟ್ಟಿಗೆ ಏನಾದರೂ ಕರೆಗಳು, ಬೆದರಿಕೆ ಅಥವಾ ಬೇರೆ ಬೇರೆಯವ್ರ ಮುಖಾಂತರ ಇದೇನಾರು ಆಯ್ತಾ, ಹೇಗೆ? ಸರ್ ಖಂಡಿತ ಬರ್ತಿದೆ. ನಾನು ಹೇಳ್ಕೊಳಕ್ಕಾಗ್ತಿಲ್ಲ, ಖಂಡಿತ ಬರ್ತಿದೆ. ನಾನು ಎಲ್ಲ ಫೈಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಸರ್. ನಾನು ಸ್ಟ್ರಾಂಗ್ ಲೇಡಿ, ನಿಮಗೆ ಗೊತ್ತು. ನನ್ನಂಥ ಸ್ಟ್ರಾಂಗ್ ಲೇಡಿನೇ ಇವನು ಹಿಂಗೆ ಕುಗ್ಸಕ್ಕೆ ನೋಡ್ತಿದ್ದಾನೆ ಅಂದರೆ ನಾನು ಜಗ್ಗುವಂಥ ಮಗಳಲ್ಲ, ನಿಮ್ಗೆ ಗೊತ್ತು. ಇರಲಿ ಸರ್, ಕಾನೂನಿಗೆ ನಾನು ತುಂಬ ತಲೆ ಬಾಗ್ತೀನಿ, ಕಾನೂನು ಮುಂದೆ ಇಟ್ಟಿದ್ದೀನಿ. ಅವ್ರು ನಂದೇನಾದ್ರು ತಪ್ಪಿತ್ತು ಯಾವ ಥರ ಶಿಕ್ಷೆ ಕೊಟ್ಟರು ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ. ಇದಿಷ್ಟು ಯಶಸ್ವಿನಿ ಅವರ ಮಾತು. ಇನ್ಸ್ಪೆಕ್ಟರ್ ಪಾಪಣ್ಣ ಸಾಕಷ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ. ನನಗಲ್ಲದೆ ಸಾಕಷ್ಟು ಹೆಣ್ಮಕ್ಳಿಗೂ ಕೂಡ ಇದೇ ರೀತಿಯಾದಂತಹ ಕಿರುಕುಳ ಆತ ಕೊಟ್ಟಿದ್ದಾರೆ. ನಿನ್ನೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ, ಪೊಲೀಸರು ಆ್ಯಕ್ಷನನ್ನು ತೆಗೆದುಕೊಳ್ಬೇಕು, ಅದ್ರ ಜೊತೆಗೆ ಕೋರ್ಟ್ಗೆ ಅರ್ಜಿಯನ್ನು ಸಹ ಹಾಕಿದ್ದೀವಿ. ಕಾನೂನು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅನ್ನೋದನ್ನು ಕಾದು ನೋಡ್ತೀವಿ ಅನ್ನೋ ಮಟ್ಟಿಗೆ ಯಶಸ್ವಿನಿ ಅವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.